ಮನಸ್ಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೋಗಿ ಕೂತು ಬಿಡುತ್ತೆ. ಹೊಸ ರೂಪ, ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ. ಆದ್ರೆ ಜೀವನ ಮಾತ್ರ ನಡೆಯುತ್ತೆ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವು ಸೇರಲಿ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ದೂರ ದೇಶಕ್ಕೆ ಹೋಗೋ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರೆಯಿತು. 2 ಕಾರಣಗಳಿಂದ. ಸಮುದ್ರದ ಆಳಕ್ಕೆ ಹೋಗಿ, ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು. 2ನೇದು, ನೀರಲ್ಲಿ ಆಕ್ಸಿಜನ್ ಮಾಸ್ಕು ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು. ಸ್ವಲ್ಪ ಕಷ್ಟನೇ ಆಯ್ತು. ಕೊನೆಗೂ ಕೆನಡಾಗೆ ಹೋಗಿ ಕ್ಯಾಮೆರಾ ತಂದು, ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ, ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮ್ಯಾನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ. ಹಾಡು ಮುತ್ತೊಂದ ತಂದೆ ಕಡಲಾಳದಿಂದ, ಅದೇ ಅಂದ ಎಲ್ಲಿ ಕಂಡೇ ನೀನಿಲ್ಲಿ ಕಂಡ. ಈ ಹಾಡಿನ ರೆಕಾರ್ಡಿಂಗು ಬೆಂಗಳೂರಿನ ನಮ್ಮ ಸ್ಟುಡಿಯೋಲೇ ಆಯ್ತು. ಅದಕ್ಕೆ ಮುಂಚೆ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ. ಅದಕ್ಕೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ತಿಂಗಳಾನ್ಗಟ್ಲೆ ಲೈನ್ ನಲ್ಲಿ ನಿಂತ್ಕೊಂಡು ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ, ನೋಡೋ ಪ್ರೇಕ್ಷಕರು ಕನ್ನಡಿಗರು, ಮತ್ತೆ ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು. ಆಗ CVL ಶಾಸ್ತ್ರಿ, ಅನಂತ್ ನಾಗ್, ರಮೇಶ್ ಭಟ್, ಸೂರ್ಯರಾವ್ ಅಂತ ಸ್ನೇಹಿತರ ಹತ್ರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟನೆ ಆಯಿತು. ಕರ್ನಾಟಕದಲ್ಲೂ ಸಿನಿಮಾ ಸಂಗೀತ ಕೂಡ ಬಾರಿಸೋ ಒಳ್ಳೊಳ್ಳೆ ಕಲಾವಿದರು, ಮ್ಯೂಸಿಷಿಯನ್ಸ್ ಇದ್ದಾರೆ. ನಮ್ಮಲ್ಲೂ ಎಲ್ಲಾ ಸೌಲಭ್ಯಗಳಿವೆ ಅನ್ನೋ ಸಂಕೇತವೇ ಈ ಸ್ಟುಡಿಯೋ. ಇದೇ ಸ್ಟುಡಿಯೋನಲ್ಲಿ ರೆಕಾರ್ಡ್ ಆಗಿರೋ ಇನ್ನೊಂದು ಹಾಡು ರಾಮಕೃಷ್ಣ 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 ಹರೇ ರಾಮಕೃಷ್ಣ 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 ಹರೇ. ಸ್ನೇಹಿತರೆ, ಇಂಥ ಸಂದರ್ಭಗಳಲ್ಲಿ ಸಂಗೀತ ನಿರ್ದೇಶಕ ಇಳೆಯರಾಜ ಜ್ಞಾಪಕಕ್ಕೆ ಬರ್ತಾರೆ. ಅತ್ಯಂತ ಪ್ರತಿಭಾಶಾಲಿ, ಜೀನಿಯಸ್ ಅಂತ ಕರಿತೀವಲ್ಲ, ಅಂಥ ಒಂದು ವ್ಯಕ್ತಿ. ಅವರ ಸಂಗೀತನ ಜಗತ್ತೇ ಬೇರೆ, ಆ ಠೇಕಾನೇ ಬೇರೆ, ಆ ಲಹರಿನೇ ಬೇರೆ. ಅವ್ರ ಜೊತೆಲಿ ಮ್ಯೂಸಿಕ್ ಕಂಪೋಸಿಂಗ್ ಕೂತ್ಕೊಂಡ್ರೆ ಸಮಯ ಹೇಗೆ ಕಳೆಯುತ್ತೆ ಅಂತ ಲೆಕ್ಕನೇ ಇರೋದಿಲ್ಲ. ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಟ್ಯೂನ್ ಕೇಳಿದ್ರೆ 8-9 ಟ್ಯೂನು ಚಿಟ್ಕೆ ಹೊಡೆಯುವಷ್ಟರಲ್ಲಿ ರೆಡಿ ಮಾಡಿಬಿಡ್ತಾರೆ. ಒಂದಕ್ಕಿಂತ ಒಂದು ಟ್ಯೂನು ಅಂದವಾಗಿರುತ್ತೆ, ಸೊಗಸಾಗಿರುತ್ತೆ. ಒಂದು ಸಣ್ಣ ಉದಾಹರಣೆ ಅಂದ್ರೆ ಗೀತಾ ಚಿತ್ರದ ಈ ಹಾಡು. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಹೌದು, ಜೊತೆಲೇ ಇರೋಣ ಅಭಿಮಾನಿಗಳೇ, ಯಾವಾಗಲೂ ಹೀಗೆ ಜೊತೆಲೇ ಇರೋಣ. ಆದ್ರೆ ಇದಕ್ಕೆ ನಿಮ್ಮ ಸಹಕಾರ, ಸಹಯೋಗ ಅತ್ಯಗತ್ಯ. ಅಂದ್ರೆ ನನ್ನ ಸಿನಿಮಾ ಬಿಡುಗಡೆ ಆದ್ಮೇಲೆ ದಯವಿಟ್ಟು ನನಗೊಂದು ಸಣ್ಣ ಪತ್ರ ಬರೀರಿ. ಅಂದ್ರೆ ಸುಮ್ಮನೆ ಉಪಚಾರಕ್ಕಲ್ಲ, ಏನ್ ಇಷ್ಟ ಆಯ್ತು ಕಿನ್ನ
ಏನಿಷ್ಟ ಆಗಲಿಲ್ಲ ಅಂತ ಒತ್ತಿ ಒತ್ತಿ ಬರೀರಿ. ನನ್ನನ್ನು ದಯವಿಟ್ಟು ತಿದ್ದುಪಡಿಸಿ. ಈ ಕಾರ್ಯಕ್ರಮ ಕೇಳಿದ ನಂತರವೂ ಏನನ್ನಿಸ್ತು ಅಂತ ಒಂದು 2 ಲೈನ್ ಬರೀರಿ. ನಾನು ಧ್ವನಿ ಆಗಿರ್ತೀನಿ. ಮತ್ತೆ 28% ರಸ್ತೆ, ಬೆಂಗಳೂರು 1. ದಯವಿಟ್ಟು ಬರೀರಿ ಅಥವಾ ಬನ್ನಿ, ನನ್ನ ಬಾಗಿಲು ಸದಾ ತೆರೆದೇ ಇರುತ್ತೆ. ಏನಪ್ಪ ಶಂಕರ್ನಾಗ, ಆವಾಗಲಿಂದ ಯಾವುದೋ ಒಬಿರಾಯನ ಕಾಲದ ಹಳೆ ರೆಕಾರ್ಡೇ ಬಾರಿಸ್ತಾ ಇದೆಯಲ್ಲ ಅಂತ ನನ್ನ ತರುಣ ಸ್ನೇಹಿತರು ಹೇಳ್ಬೋದು. ಅದಕ್ಕೆ ನನ್ನ ಪುಟಾಣಿ ಸ್ನೇಹಿತನಾದ ರಾಷ್ಟ್ರ ಪ್ರಶಸ್ತಿ ಪಡೆದ ಮಾಸ್ಟರ್ ಮಂಜುನಾಥ್ ಮಂಜು, ನೀವೆಲ್ಲರೂ ಮೆಚ್ಚಿದ ಸ್ವಾಮಿ ಹಾಡಿರೋ ಈ ಹಾಡು. ಲವ್ 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 ಅಂತ ಕಣ್ಣೀರಿಟ್ಟಿರೋ, ಏನ್ ನುಡಿಯರೋ ಇದ್ಯಾಕಿಂಗಾತಿರೋ, ಲವ್ 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 ಅಂತ ಕಣ್ಣೀರಿಟ್ಟಿರೋ, ಕಣ್ಣೀರಲ್ಲ ಅಯ್ಯಯ್ಯೋ, ಕಾರ್ಯಕ್ರಮ ಮುಗಿಯೋ ಸಮಯ ಹತ್ರ ಬರ್ತಾ ಇದೆಯಲ್ಲ. ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅಂತ ದುಃಖನೂ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು ಹೇಳಿ, ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಎಂಡ್ ಹೇಳ್ತಾರಲ್ಲ ಹಾಗೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ನಿಮ್ಮ ಸಹಕಾರ ಬೆಂಬಲ ನನ್ನ ಮೇಲೆ ಸದಾ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅಂದ್ರೆ ನಾನು ಹೇಗೆ ಇದ್ರು, ಅಂದ್ರೆ ಕೋಪ, ತಾಪ, ಪ್ರೇಮ, ಈಗೋ ಎಲ್ಲ ಇದೆ ನನ್ನಲ್ಲಿ. ಆದ್ರೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ, ದಯವಿಟ್ಟು ಸ್ವೀಕರಿಸಿ. ಯಾಕಂದ್ರೆ ಬೇರೆ ದಾರಿನೇ ಇಲ್ಲ. ನಮಸ್ಕಾರ, ಬರ್ತೀನಿ. ಆದ್ರೆ ಬರಕ್ ಮುಂಚೆ ಒಂದು ಕೊನೆಯ ಪ್ರೀತಿಯ ಹಾಡು. ದಿವಂಗತ ನಟ ನಿರ್ದೇಶಕ ಶಂಕರ್ ನಾಗ್ ಅವರು ಈ ಹಿಂದೆ ನಡೆಸಿಕೊಟ್ಟಿದ್ದ ವಿಶೇಷ ಕಾರ್ಯಕ್ರಮದ ಧ್ವನಿಮುದ್ರಣವನ್ನು ಇದುವರೆಗೆ ಕೇಳಿದಿರಿ. ಹಲೋ, ಸಾಂಗ್ಲಿಯಾನ ಹಿಯರ್. ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಮೈ ಗಾಡ್, ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಬಾಣವಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ, ಕಲ್ಲು ಕೂಡ ಕರಗುವಂತೆ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಯಾವ